ಪೇಯ್ನ್ ಆಗುತ್ತೆ, ಟೈಮ್ ಇಲ್ಲ, ಈಸಿಯಾಗಿ ಮನೇಲೇ ಮಾಡ್ಕೊಳ್ಬೋದು ಅಂತಂದರೆ ಈ ಮೆಥಡ್ನ ಈಸಿಯಾಗಿ ನೀವು ಯೂಸ್ ಮಾಡ್ಕೊಳ್ಬೋದು. ಫೈನಲಿ ಇದು ಕಂಪ್ಲೀಟ್ ಆಯಿತು. ಇಷ್ಟಕ್ಕೆ ಮುಗ್ದಿಲ್ಲ, ಮೇನ್ ಇಂಪಾರ್ಟೆಂಟ್ ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಕಂಪ್ಲೀಟಾಗಿ ಈ ವಿಡಿಯೋನ ವಾಚ್ ಮಾಡಿ. ಫೇಶಿಯಲ್ ಹೇರ್ನ ಯಾವ ರೀತಿ ರಿಮೂವ್ ಮಾಡಬೇಕು ಅಂತ ಇನ್ನೂ ಕನ್ಫ್ಯೂಷನ್ ಆಗಿದ್ದೀರಾ? ಸೊ ಆಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಫೇಶಿಯಲ್ ಹೇರ್ನ ರಿಮೂವ್ ಮಾಡಿದ್ರೆ ತುಂಬ ಗ್ರೋತ್ ಆಗುತ್ತೆ. ನಮ್ಮಿದ್ನ ಈ 2026 ನಂಬ್ತಾ ಇದ್ದೀರಾ. ಇನ್ನು ಥ್ರೆಡ್ಡಿಂಗ್, ವ್ಯಾಕ್ಸಿಂಗ್ ಅಲ್ಲೇ ಇನ್ನು ನೀವು ಕಷ್ಟಪಡ್ತಿದ್ದೀರಾ. ಸೊ ಈಸಿ ವೇಲಿ ಯಾವ ಥರ ಫೇಸ್ ಅಲ್ಲಿ ಇರೋ ಅನ್ವಾಂಟೆಡ್ ಹೇರ್ನ ರಿಮೂವ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಏನೇನು ಮಾಡಬೇಕು, ಯಾವ ರೀತಿ ಪ್ರೊಸೀಜರ್ ಇರುತ್ತೆ, ಸೊ ಎಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನೋಡಿ, ಇಲ್ಲಿ ನನ್ನ ಫೇಸಲ್ಲಿ ಎಷ್ಟು ಹೇರ್ಸ್ ಇದೆ, ಆಲ್ಮೋಸ್ಟ್ ಸ್ವಲ್ಪನೇ ಇದೆ. ಅದನ್ನು ಹೇಗೆ ರಿಮೂವ್ ಮಾಡೋದು ಅಂತ ಈಗ ತೋರಿಸ್ತೀನಿ. ಸೊ ನನ್ನ ಫೇಸಲ್ಲಿ ಅಪ್ಪರ್ ಲಿಪ್ ಮೇಲೆ ಹೇರ್ಸ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಗರ್ಲ್ಸ್ಗೂ, ಸೊ ಎಲ್ಲ ಹೆಣ್ಮಕ್ಳು ಕೂಡ ಆಲ್ಮೋಸ್ಟ್ ಇದೇ ರೀತಿ ಫೇಸಲ್ಲಿ ಹೇರ್ಸ್ ಇರುತ್ತೆ. ಸೊ ಇದನ್ನು ಯಾವ ರೀತಿ ರಿಮೂವ್ ಮಾಡಬೇಕು ಅಂತ ಈಗ ತೋರಿಸ್ತೀನಿ. ಸೊ ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಮೇನ್ ಇಂಪಾರ್ಟೆಂಟ್, ಫಸ್ಟು ಕ್ಲಿಯರ್ ಫೇಸ್ ಇರಬೇಕು. ಫೇಸ್ ವಾಶ್ ಮಾಡ್ಕೊಂಡಿರಬೇಕು. ಫೇಸ್ ವಾಶ್ ಮಾಡಿಕೊಂಡು ಸೊ ಒಂದು ಕಾಟನ್ ಬಟ್ಟೆನಲ್ಲಿ ಸೊ ಫೇಸ್ನ ಡ್ರೈ ಮಾಡ್ಕೊಳ್ಳಿ. ಸೊ ಆಫ್ಟರ್ ದ ನೆಕ್ಸ್ಟ್ ಸ್ಟೆಪ್ ಮಾಯ್ಶ್ಚರೈಸರ್. ಸೊ ನಾನು ಯೂಸ್ ಮಾಡ್ತಿದ್ದೀನಿ ಹಿಮಾಲಯ ಅವ್ರದ್ದು ಮಾಯ್ಶ್ಚರೈಸರ್. ಸೊ ನನಗೆ ಸೆಟ್ ಆಗುತ್ತೆ, ನಂದು ಡ್ರೈ ಸ್ಕಿನ್. ಸೊ ನಾನು ಈ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಕ್ರೀಮ್ ಬೇಸ್ ಮಾಯ್ಶ್ಚರೈಸರ್ ಕ್ರೀಮ್ ಆಗಿರುತ್ತೆ. ಸೊ ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ, ನೀವು ಯಾವುದನ್ನ ಯೂಸ್ ಮಾಡ್ತಿರ್ತೀರಾ, ಸೊ ಆ ಮಾಯ್ಶ್ಚರೈಸರ್ನ ಫಸ್ಟು ಫೇಸ್ಗೆ ರಬ್ ಮಾಡಿ. ಬಿಕಾಸ್ ಓಪನ್ ಪೋರ್ಸ್ ಇದ್ದರೆ ಅಥವಾ ಪಿಂಪಲ್ಸ್ ಏನಾದರೂ ಇದ್ದರೆ ತುಂಬ ಕಷ್ಟ ಆಗುತ್ತೆ, ತುಂಬ ರ್ಯಾಷಸ್ಸು ಆಗುತ್ತೆ. ಸೊ ನಿಮ್ಮ ಫೇಸ್ನ ಕ್ಲಿಯರಾಗಿ ನೀವು ಯಾವ ಮಾಯ್ಶ್ಚರೈಸರ್ನ ನೀವು ಡೈಲಿ ಅಪ್ಲೈ ಮಾಡ್ತೀರಾ ಫೇಸ್ಗೆ, ಅದನ್ನು ಕ್ಲಿಯರಾಗಿ ಅಪ್ಲೈ ಮಾಡಿ. ಸ್ವಲ್ಪ ಮಸಾಜ್ ಕೊಡಿ. ನೀವು ರೇಸ್ ಮಾಡಿದಾಗ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ಸೊ ನಾನೀಗ ಫೇಸ್ಗೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಡ್ರೈ ಆಗಾಕ ಬಿಡಬೇಕು. ಸೊ ಏನಂದರೆ ನೀವು ಯಾವ ಒಂದು ಬ್ಲೇಡ್ನ ಯೂಸ್ ಮಾಡ್ತೀರಾ ಅದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನಿಲ್ಲಿ ಇವತ್ತು ಯೂಸ್ ಮಾಡ್ತಿದ್ದೀನಿ ಕಾರ್ಮೆಸಿ ಬ್ರ್ಯಾಂಡ್ ಅವ್ರದ್ದು. ಸೊ ಇದರಲ್ಲಿ 3 ಬ್ಲೇಡ್ಸ್ನ ನಿಮಗೆ ಕೊಟ್ಟಿರ್ತಾರೆ. ಸೊ ಆಲ್ರೆಡಿ ನಾನು ಒಂದು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಯೂಸ್ ಮಾಡೋದು ಇದೆ. ಸೊ ಮೇಯ್ನ್ ನೀವು ಯಾವುದ್ಯಾವುದೋ ಲೋಕಲ್ ಶಾಪಲ್ಲಿ ಅಥವಾ ಯಾವುದಾವುದೋ ಲೋಕಲ್ ಬ್ರ್ಯಾಂಡಲ್ಲಿ ತೊಗೊಂಡ್ರೆ ನಿಮ್ಮ ಫೇಸ್ ಮೇಲೆ ರ್ಯಾಷಸ್ಸು, ಪಿಂಪಲ್ಸು ತುಂಬ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ನೋಡಿಕೊಂಡು ಚೆನ್ನಾಗಿರೋ ಬ್ರ್ಯಾಂಡ್ನ ಆಲ್ಮೋಸ್ಟ್ ಯಾರ್ಯಾರು ಯೂಸ್ ಮಾಡ್ತಾರೋ ಸೊ ಆ ಬ್ರ್ಯಾಂಡ್ನ ಚೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಬಿಕಾಸ್ ಆಫ್ ದಿಸ್ ಈಸ್ ಫೇಸ್ಗೆ ಅಪ್ಲೈ ಮಾಡ್ತಿರೋದ್ರಿಂದ. ಸೊ ನಾನು ಈ ಬ್ಲೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಿಮ್ದು ಯಾವ ಸ್ಕಿನ್ ಅಂತ ತಿಳ್ಕೊಂಡಿರಿ. ಸೆನ್ಸಿಟಿವ್ ಸ್ಕಿನ್ ಆದರೆ ಯೂಸ್ ಮಾಡಬೇಡಿ, ಯಾಕಂದರೆ ನಿಮ್ದು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಇವನ್ ಒಂದು ಮಾಯ್ಶ್ಚರೈಸರ್ ಹಚ್ಚಿದ್ರು ಕೂಡ ನಿಮಗೆ ರ್ಯಾಷಸ್ಸು, ಪಿಂಪಲ್ಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಆದಷ್ಟು ಅವಾಯ್ಡ್ ಮಾಡಿ. ಚೆನ್ನಾಗಿ ವಾಟರ್ ಕುಡಿರಿ. ಸೊ ಸ್ಕಿನ್ನ ಆಲ್ಮೋಸ್ಟ್ ಹೈಡ್ರೇಟಿಂಗ್ ಆಗಿ ಇಟ್ಕೊಳ್ಳೋದಕ್ಕೆ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಮಾಯ್ಶ್ಚರೈಸರ್ನ ತಗೊಂಡು ನಿಮ್ಗೆ ಎಲ್ಲೆಲ್ಲಿ ಹೇರ್ಸ್ ಇದೆ ಅಲ್ಲಿ ಅಪ್ಲೈ ಮಾಡಿ. ನನಗೆ ಈ ಏರಿಯಾದಲ್ಲಿ ಹೇರ್ಸ್ ಇದೆ, ಸೊ ನಾನು ಅಲ್ಲಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕಾಗಿ ಅಪ್ಲೈ ಮಾಡಿ. ಸೊ ನೀವು ತಿಕ್ಕಾಗಿ ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕಿನ್ಗೆ ಡ್ಯಾಮೇಜ್ ಆಗೋದು ಕಡಿಮೆ ಆಗುತ್ತೆ. ಸೊ ಅದರಿಂದ ಲೈಟಾಗಿ ಅಪ್ಲೈ ಮಾಡೋಕೆ ಹೋಗ್ಬಿಡಿ, ತಿಕ್ಕಾಗಿ ಅಪ್ಲೈ ಮಾಡಿ. ಸೊ ಹೇರ್ಸು ಕೂಡ ತುಂಬ ಈಸಿಯಾಗಿ ಬರುತ್ತೆ, ನಿಮಗೆ ಪೇಯ್ನ್ ಕೂಡ ಆಗಲ್ಲ, ಪೇಯ್ನ್ಲೆಸ್ ಬಿಕಾಸ್ ಇದು. ಸೊ ಈ ಒಂದು ಬ್ಲೇಡ್ ಇರುತ್ತಲ್ಲ, ಸೊ ಇದು ಅಪ್ಪರ್ ಆಗಿಟ್ಕೊಳ್ಳಿ. ಸೊ ಮೇಲೆ ನೋಡ್ತಾ ಇರಬೇಕು. ಆಮೇಲೆ ಯಾವುದೇ ಥರ ನೀವು ಫೇಸಲ್ಲಿ ಹೇರ್ ರಿಮೂವ್ ಮಾಡ್ತಿದ್ದೀರಾ ಅಂತ ಅಂದರೆ ಸೊ ಆಲ್ಮೋಸ್ಟ್ ಈ ಥರ ಡೌನ್ ವರ್ಡ್ಸಲ್ಲಿ ಇಟ್ಕೊಂಡು ಮಾಡಬೇಡಿ. ಹೇರ್ ಗ್ರೋತ್ ಯಾವ ಕಡೆ ಇದೆಯೋ ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ರಿಮೂವ್ನ ಮಾಡಬೇಕಾಗುತ್ತೆ. ಸೊ ತೋರಿಸ್ತೀನಿ ನೋಡಿ. ಸೊ ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ಹೇರ್ಸ್ ಇದೆ ಅಂತ ಅಂದರೆ ಈ ಥರ ಅಪ್ವರ್ಡಲ್ಲಿ ನೀವು ರಿಮೂವ್ ಮಾಡಬೇಕಾಗುತ್ತೆ. ನೀವು ಡೌನ್ ವರ್ಡ್ಸಲ್ಲಿ ಮಾಡಿದ್ರೆ ಸೊ ಆ ಹೇರ್ಸ್ ಇದೆಯಲ್ಲ, ಸೊ ಅದಲ್ಲೇ ಉಳ್ಕೊಳ್ಬಿಡುತ್ತೆ. ನೀವು ಅಪ್ವರ್ಡ್ಸಲ್ಲಿ ನೀವು ರಿಮೂವ್ ಮಾಡಬೇಕಾಗುತ್ತೆ. ಸೊ ಟೈಟಾಗಿ ಇಟ್ಕೊಳ್ಳಿ ಫೇಸ್ನ, ಇಲ್ಲಾಂದರೆ ಕಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫೇಸ್ನ ಆಲ್ಮೋಸ್ಟ್ ಟೈಟಾಗಿ ಇಟ್ಕೊಳ್ಳಿ, ಮತ್ತು ಅಪ್ವರ್ಡ್ಸಲ್ಲಿ ನೀವು ರಿಮೂವ್ ಮಾಡ್ತಾ ಬನ್ನಿ. ನಾನು ತೋರಿಸ್ತೀನಿ. ಸೊ ಅದೇ ರೀತಿ ನಿಮ್ಗೆ ಎಲ್ಲೆಲ್ಲಿ ಹೇರ್ಸ್ ಇದೆಯೋ ಅಲ್ಲಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ, ಮತ್ತು ಅಪ್ಪರ್ ಸೈಡು ನೀವು ರಿಮೂವ್ ಮಾಡಬೇಕಾಗುತ್ತೆ. ಆಮೇಲೆ ತುಂಬ
ಸಾಫ್ಟಾಗಿ ನೀವು ರಿಮೂವ್ ಮಾಡಬೇಕಾಗುತ್ತೆ ಹೇರ್ಸ್ನ ಎಲ್ಲ ಕಟ್ಸ್ ಆಗಿಬಿಡುತ್ತೆ. ಸೊ ಸಾಫ್ಟಾಗಿ ರಿಮೂವ್ ಮಾಡಿ. ಇಲ್ಲಿ ತುಂಬ ಹೇರ್ಸ್ ಇದೆ. ಸೊ ಆಲ್ಮೋಸ್ಟ್ ಇಲ್ಲಿ ಹೇರ್ ರಿಮೂವ್ ಆಗಿದೆ. ಸೊ ಇಲ್ಲಿ ರಿಮೂವ್ ಆಗಬೇಕು. ಸೊ ಈಗ ಒಂದು ಕಾಟನ್ ಪ್ಯಾಡ್ ತಗೊಂಡು ಮಾಯ್ಶ್ಚರೈಸರ್ ಎಲ್ಲ ಇತ್ತಲ್ಲ ಮತ್ತು ಹೇರ್ಸ್ ಏನಾದರೂ ಇದ್ದರೆ ಸೊ ಈಸಿಯಾಗಿ ಆಚೆ ಬಂದುಬಿಡುತ್ತೆ. ಸೊ ನಾನು ರಬ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟಾಗಿ ಹೋಗಿದೆ. ಸೊ ನಿಮ್ಗೆ ಇನ್ನೂ ಇದೆ ಅಂತ ಅಂದರೆ ನೀವು ಇನ್ನೂ ಒಂದ್ಸರಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ಇನ್ನೂ ಒಂದ್ಸರಿ ರಿಮೂವ್ ಮಾಡ್ಬೋದು. ಆ್ಯಂಡ್ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ನೀವೇನಾದರೂ ಹೇರ್ ರಿಮೂವ್ ಮಾಡಿದ್ರೆ ಫೇಸ್ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ನೀವು ಯಾವುದೇ ಮೇಕಪ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಕೂರುತ್ತೆ ಮತ್ತು ಸ್ವೆಟ್ ರೆಸಿಸ್ಟೆಂಟ್ ಆಗಿರುತ್ತೆ. ಸ್ವೆಟ್ ಬಂದ್ರೂ ಆಲ್ಮೋಸ್ಟ್ ಆ ಮೇಕಪ್ ಹಿಡ್ದಿಡ್ಕೊಳ್ಳುತ್ತೆ. ಸೊ ನಿಮ್ಮ ಹೇರ್ಸ್ ಇದ್ದರೆ ನೀವೇನೇ ಮೇಕಪ್ ಹಚ್ಚಿದ್ರೂ ಕೂಡ ಅದು ಸ್ವಲ್ಪ ಕ್ರ್ಯಾಕಿಯಾಗಿ ಬಂದುಬಿಡುತ್ತೆ. ಸೊ ಅದರಿಂದ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ಹೇರ್ ರಿಮೂವ್ ಮಾಡ್ಕೊಳ್ಳಿ, ಅದರಿಂದ ಮೇಕಪ್ ಚೆನ್ನಾಗಿ ಬರುತ್ತೆ ಅಂತ ಆಲ್ಮೋಸ್ಟ್ ಎಲ್ಲರೂ ಹೇಳಿರ್ತಾರೆ, ನೀವು ಕೇಳಿರ್ತೀರ ಕೂಡ. ಸೊ ಈ ಟ್ರಿಕ್ನ ಯೂಸ್ ಮಾಡಿ. ಮೇಕಪ್ ಯಾರಿಗೆ ಫ್ಲಾಲೆಸ್ ಆಗಿ ಬರಬೇಕು, ಯಾರಿಗೆ ತುಂಬ ಚೆನ್ನಾಗಿ ಬರಬೇಕು ಅಂತ ಅನ್ನೋರು ಫಸ್ಟು ಫೇಶಿಯಲ್ ಹೇರ್ನ ರಿಮೂವ್ ಮಾಡಿ. ಸೊ ಲಿಪ್ಸ್ಟಿಕ್ ಹಾಕಿದ್ರು ಕೂಡ ಅಷ್ಟೇ ತುಂಬ ಶೇಪ್ ಚೆನ್ನಾಗಿ ಕೂರುತ್ತೆ. ಆ್ಯಂಡ್ ಐಬ್ರೋಸ್ ಅಷ್ಟು ಐಬ್ರೋಸ್ ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರ. ಸೊ ಆ ಮೇಯ್ನ್ ಲಿಪ್ ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫೇಸಲ್ಲೂ ಕೂಡ ತುಂಬ ಹೈಲೈಟಿಂಗಾಗಿ ಕಾಣಿಸುತ್ತೆ. ಸೊ ನಂದು ಅಪ್ಪರ್ ಲಿಪ್ಪು ಫೇಶಿಯಲ್ ರಿಮೂವ್ ಆಯಿತು. ಸೊ ಹೇಗಾಗಿದೆ ಅಂತ ಫಸ್ಟ್ಗೂ ಇವಾಗೂ ಡಿಫ್ರೆನ್ಸ್ ತೋರಿಸ್ತೀನಿ, ಎಷ್ಟು ಕ್ಲಿಯರಾಗಿ ಫುಲ್ ಎಲ್ಲ ಹೇರ್ಸು ಹೋಗಿದೆ ಅಂತ. ಯು ಕ್ಯಾನ್ ಸಿ ಒಂದು ಹೇರ್ ಕೂಡ ಇಲ್ಲ. ಸೊ ಇದೇ ರೀತಿ ನೀವು ಫೇಶಿಯಲ್ ಹೇರ್ನ ರಿಮೂವ್ ಮಾಡಬೇಕಾಗುತ್ತೆ. ಅಪ್ಪರ್ ಲಿಪ್ ಅಲ್ಲ, ಸೊ ಇಲ್ಲಿ ಸೈಡ್ ಫೇಸಲ್ಲೆಲ್ಲ ಹೇರ್ ಇರುತ್ತೆ ಮತ್ತು ಐಬ್ರೋ ಕೂಡ ಮಾಡ್ಕೊಳ್ಬೋದು. ಸೊ ಅದನ್ನು ನಾನು ಇಲ್ಲಿ ಸೈಡಲ್ಲಿ ಹೇರ್ ಆಲ್ರೆಡಿ ರಿಮೂವ್ ಮಾಡಿದ್ದೀನಿ. ಸೊ ಆಲ್ರೆಡಿ ನನಗೇನು ರಿಮೂವ್ ಮಾಡಬೇಕು ಅನ್ನೋದು ಏನಿಲ್ಲ. ಸೊ ಇದೇ ಪ್ರೊಸೀಜರೇ ನೀವು ಫುಲ್ ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ಬೋದು. ಸೊ ಆದರೂ ಕೂಡ ಫೇಸಲ್ಲಿ ಚಿನ್ನು ಮತ್ತು ಫೋರ್ ಹೆಡ್ಡು ಅಥವಾ ಐಬ್ರೋ ಲೆವೆಲಲ್ಲಿ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ. ಸೊ ಸೇಮ್ ಅದೇ ಥರ ಮಾಯ್ಶ್ಚರೈಸರ್ನ ಹಚ್ಕೊಳ್ಳಿ, ಸ್ವಲ್ಪ ತಿಕ್ಕಾಗಿ ಹಚ್ಕೊಳ್ಳಿ. ಸೊ ಅವಾಗ ನಿಮಗೆ ಕಟ್ಸ್ ಆಗಲ್ಲ, ಆಮೇಲೆ ಈಸಿಯಾಗಿ ಹೇರ್ಸ್ ಬಂದುಬಿಡುತ್ತೆ. ಸೊ ಫುಲ್ಲಾಗಿ ಹೇರ್ನ ರಿಮೂವ್ ಮಾಡಬೇಡಿ. ನಿಮ್ಗೆ ಎಷ್ಟು ಲೆವೆಲ್ವರೆಗೂ ಬೇಕೋ ಅಷ್ಟು ಲೆವೆಲ್ವರೆಗೂ ಮಾಯ್ಶ್ಚರೈಸರ್ನ ಹಚ್ಕೊಳ್ಳಿ. ಆ್ಯಂಡ್ ಫಸ್ಟ್ ಮಸಾಜ್ ಮಾಡಬೇಕು. ಸೊ ಹಚ್ಕೊಂಡಿದ್ಮೇಲೆ ಸೊ ಫೇಸ್ನ ಈ ರೀತಿ ಟೈಟಾಗಿ ಇಟ್ಕೊಂಡು ಕೆಳಗಡೆಯಿಂದ ಅಪ್ವರ್ಡ್ಸ್ ನೀವು ರಿಮೂವ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಿಮಗೆ ಇಲ್ಲಿ ಏನಾದರೂ ಹೇರ್ ಕಟ್ ಆಗಿಬಿಡುತ್ತೆ ಅಂತ ಭಯ ಇದ್ದರೆ ಸೊ ಇಲ್ಲಿ ಈ ಥರ ಟೈಟಾಗಿ ಇಟ್ಕೊಳ್ಳಿ, ಅಪ್ವರ್ಡ್ಸ್ಗೆ ರಿಮೂವ್ ಮಾಡಿ. ಸೊ ಈ ಸೈಡು ಅಷ್ಟೇ ಮಾಯ್ಶ್ಚರೈಸರ್ನ ಹಚ್ಕೊಳ್ಳಿ. ಸೊ ಬ್ಲೆಂಡ್ ಮಾಡಿ ನೀಟಾಗಿ ಮಸಾಜ್ ಕೊಡಿ. ಅಂದರೆ ಸೊ ನೋಡಿ ಹೇರ್ ಎಷ್ಟು ಬಂದಿದೆ ಅಂತ. ಕ್ವಿಕ್ ರಿಸಲ್ಟು. ಸೊ ನಿಮ್ಗೇನಾದರೂ ಟೈಮ್ ಇಲ್ಲ, ಆಚೆ ಹೋಗಿ ಸಲೂನಲ್ಲಿ ಅಥವಾ ಪಾರ್ಲರಲ್ಲಿ ನಿಮಗೆ ಐಬ್ರೋ ಅಥವಾ ಥ್ರೆಡ್ಡಿಂಗ್ ಏನಾದರೂ ಮಾಡಿಸೋದಕ್ಕೆ ಟೈಮ್ ಇಲ್ಲ, ತುಂಬ ಪೇಯ್ನ್ ಆಗುತ್ತೆ ಅಂತಂದರೆ ಈ ಮೆಥಡ್ನ ನೀವು ಫಾಲೋ ಮಾಡಿ ಈಸಿಯಾಗಿ ವಿತಿನ್ 10 ಮಿನಿಟ್ಸಲ್ಲೇ ನೀವು ಮನೇಲೇ ಕುತ್ಕೊಂಡು ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ಬೋದು. ಸೊ ಈಸಿಯಾಗಿ ಆ್ಯಂಡ್ ಪೇಯ್ನ್ಲೆಸ್ ಆಗಿ ನೀವು ಮಾಡ್ಕೊಳ್ಬೋದು. ಈಗ ಫೋರ್ ಹೆಡ್ ಮೇಲೆ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಗೂ ಕೂಡ ಮಾಯ್ಶ್ಚರೈಸರ್ ಹಚ್ಕೊಂಡು ಸ್ವಲ್ಪ ಬ್ಲೆಂಡ್ ಮಾಡಿ ನಿಮಗೆ ಐಬ್ರೋ ತುಂಬ ಪೇಯ್ನ್ ಆಗುತ್ತೆ, ಟೈಮ್ ಇಲ್ಲ, ಈಸಿಯಾಗಿ ಮನೇಲೇ ಮಾಡ್ಕೊಳ್ಬೋದು ಅಂತಂದರೆ ಈ ಮೆಥಡ್ನ ಈಸಿಯಾಗಿ ನೀವು ಯೂಸ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ನೋಡ್ಕೊಂಡು ಮಾಡ್ತೀನಿ. ಸೊ
ಫಸ್ಟ್ ತೋರಿಸ್ಬಿಡ್ತೀನಿ ಎಷ್ಟು ಹೇರ್ಸ್ ಇದೆ ಅನ್ವಾಂಟೆಡ್ ಹೇರ್ಸು. ಐಬ್ರೋ ಬಿಟ್ಟು ಐಬ್ರೋ ಲೆಂತ್ ಮೇಲೆ ಎಷ್ಟು ಹೇರ್ಸ್ ಇದೆ ಅಂತ ಚೆಕ್ಔಟ್. ನನ್ನ ಐಬ್ರೋ ಮೇಲೆ ಎಷ್ಟು ಅನ್ವಾಂಟೆಡ್ ಹೇರ್ಸ್ ಇದೆ ಆ್ಯಂಡ್ ಐಬ್ರೋ ಡೌನ್ಸ್ ಕೂಡ ಆ್ಯಂಡ್ ಫೋರ್ ಹೆಡ್. ನಾನು ಮಾಯ್ಶ್ಚರೈಸರ್ ಹಚ್ಚಿದ್ದೀನಿ, ಸೊ ಅದಕ್ಕೆ ಆ ರೀತಿ ಕಾಣಿಸ್ತಿದೆ. ಸೊ ನಾನು ಈಗ ನಿಮ್ಮ ಐಬ್ರೋ ಲೆಂತ್ ಏನಿದೆ ಸೊ ಅಲ್ಲಿ ನೀವು ಟೈಟಾಗಿ ಇಟ್ಕೊಳ್ಬೇಕು. ಕೆಳಗಡೆ ಮಾಡಬೇಕಾದ್ರೆ ಐಬ್ರೋ ಮೇಲ್ ಮಾಡಿಬಿಟ್ಟು ಸೊ ಈ ರೀತಿ ಅಪ್ವರ್ಡ್ಸಲ್ಲಿ ನಿಮ್ಗೆ ಎಲ್ಲೆಲ್ಲಿ ಹೇರ್ಸ್ ಇದೆ ಅಲ್ಲಲ್ಲಿ ಸಿಂಪಲಾಗಿ ಈ ರೀತಿ ಆ್ಯಂಡ್ ಮೇಲಿಂದ ಕೂಡ ಆ್ಯಂಡ್ ಐಬ್ರೋ ಮಾಡ್ಕೊಳ್ತೀನಿ ಅಂತ ಯಾವ ರೀತಿ ಮಾಡ್ಕೊಂಬಿಡಿ. ನಿಮ್ಮ ಐಬ್ರೋ ಲೆಂತ್ ಏನಿದೆ ಸೊ ಇಲ್ಲಿ ಆರ್ಚ್ ಮೇನ್ ಇಂಪಾರ್ಟೆಂಟ್. ಸೊ ಇಲ್ಲೂ ಕೂಡ ಅಷ್ಟೇ ಫುಲ್ ತೆಗಿಯೋಕೆ ಹೋಗ್ಬೇಡಿ. ಸೊ ಇಲ್ಲಿ ತುಂಬ ಬ್ರಾಡ್ ಆಗಿರಬೇಕು ಆ್ಯಂಡ್ ಆರ್ಚ್ನ ಕವರ್ ಮಾಡಿ. ಎಲ್ಲೆಲ್ಲಿ ನಿಮ್ಮ ಐಬ್ರೋ ಲೆಂತ್ ಬಿಟ್ಟು ನಿಮ್ಮ ಐಬ್ರೋ ಬಿಟ್ಟು ಎಲ್ಲೆಲ್ಲಿ ಅದ್ರ ಮೇಲ್ಗಡೆ ಅಥವಾ ಡೌನ್ ವರ್ಡ್ಸಲ್ಲಿ ಹೇರ್ಸ್ ಇದೆ ಅದನ್ನು ಮಾತ್ರ ನೀವು ಕವರ್ ಮಾಡಬೇಕಾಗುತ್ತೆ. ಸೊ ಈ ಲೈನ್ ನೀವು ತೆಗಿಬೇಕು ಅಂದರೆ ಸೊ ಇಲ್ಲಿ ಈ ಥರ ಟೈಟಾಗಿ ಇಟ್ಕೊಳ್ಳಿ ಆ್ಯಂಡ್ ಡೌನ್ ವರ್ಡ್ಸಲ್ಲಿ ನೀವು ರಿಮೂವ್ ಮಾಡಬೇಕಾಗುತ್ತೆ. ಸೊ ಆಗ ಕರೆಕ್ಟ್ ಶೇಪಲ್ಲಿ ಬರುತ್ತೆ. ಆ್ಯಂಡ್ ಅಪ್ವರ್ಡ್ಸ್. ಸೊ ಒನ್ ಸೈಡ್ ಡನ್. ಸೊ ಈ ಐಬ್ರೋಗೂ ಡಿಫ್ರೆನ್ಸ್ ನೋಡಿ. ಸೊ ಇಲ್ಲೆಲ್ಲ ಇನ್ನೂ ಹೇರ್ಸ್ ಇದೆ, ಫೋರ್ ಹೆಡ್ಡಲ್ಲಿ ಕೂಡ ಹೇರ್ ರಿಮೂವ್ ಆಗಿದೆ. ಸೊ ಇದೇ ಥರ ಲೆಫ್ಟ್ ಸೈಡ್ ಕೂಡ ನೀವು ಐಬ್ರೋನ ಮಾಡ್ಕೊಳ್ಬೋದು, ಸೊ ರಿಮೂವ್ ಮಾಡ್ಬೋದು. ಸೊ ನಾನು ಈ ಕಡೆನೂ ಮಾಡಿ ಗೆಟ್ ವಿಲ್ ಬ್ಯಾಕ್. ಸೊ ಈಗ ಎಲ್ಲ ಹೇರ್ಸು ಕೂಡ ರಿಮೂವ್ ಆಗಿದೆ. ಸೊ ನಿಮ್ಗೆ ಎಲ್ಲಿಗೆ ಬೇಕೋ ಅಪ್ಪರ್ ಲಿಪ್ಪು ಆರ್ ಐಬ್ರೋ ನೀವು ಎಲ್ಲಿಗೆ ರಿಮೂವ್ ಮಾಡ್ತಿದ್ದೀರೋ ಸೊ ಅಲ್ಲಿ ಕಂಪ್ಲೀಟಾಗಿ ಹೇರ್ನ ರಿಮೂವ್ ಮಾಡಬೇಕು. ಸೊ ಒನ್ ಟೈಮೇ ನೀವು ಫುಲ್ ತೆಗಿಯೋಕ್ಕೆ ಹೋಗ್ಬೇಡಿ. ಸೊ ಬಿಕಾಸ್ ಪಿಂಪಲ್ಸ್ ಆಗಿಬಿಡುತ್ತೆ. 1-2-3 ಟೈಮ್ಸ್ ಆದರೂ ಪರವಾಗಿಲ್ಲ. ಸೊ ನಿಧಾನಕ್ಕೆ ಸ್ಲೋ ಆಗಿ ರಿಮೂವ್ ಮಾಡ್ಕೊಳ್ಳಿ. ಸೊ ಈಗ ಫುಲ್ ಕಂಪ್ಲೀಟಾಗಿ ಹೇರ್ ರಿಮೂವ್ ಆಗಿದೆ. ಸೊ ನಾನು ಇವಾಗ ಕಾಟನ್ ಕ್ಲಾತಲ್ಲಿ ನಾನು ಫುಲ್ಲು ರಬ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಸ್ವೈಪ್ ಮಾಡಿದಾಗ ಏನೇ ಡಸ್ಟ್ ಇದ್ರು ಅಥವಾ ಹೇರ್ಸ್ ಇದ್ರೂ ಸಿಂಪಲಾಗಿ ಬಂದ್ಬಿಡುತ್ತೆ. ಸೊ ನೀವು ಎಲ್ಲೆಲ್ಲಿ ಹೇರ್ ರಿಮೂವ್ ಮಾಡಿದ್ದೀರಾ ಅಥವಾ ಫುಲ್ ಫೇಸ್ ಎಲ್ಲ ರಿಮೂವ್ ಮಾಡ್ಕೊಳ್ಳಿ. ಸೊ ತುಂಬ ಡಸ್ಟ್ ಇದ್ರೂ ಕೂಡ ಅದು ಬಂದ್ಬಿಡುತ್ತೆ. ಸೊ ಫೈನಲಿ ಇದು ಕಂಪ್ಲೀಟ್ ಆಯಿತು. ಇಷ್ಟಕ್ಕೆ ಮುಗ್ದಿಲ್ಲ, ಮೇನ್ ಇಂಪಾರ್ಟೆಂಟ್ ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವೆಲ್ಲ ಹೇರ್ನ ರಿಮೂವ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಫೇಸ್ನ ಇದೇ ರೀತಿ ಬಿಟ್ಬಿಟ್ರೆ ನಿಮ್ಮ ಫೇಸು ತುಂಬ ಡ್ರೈ ಆಗುತ್ತೆ ಮತ್ತು ಇಚ್ಚಿಂಗ್ ಆಗುತ್ತೆ, ಸ್ವಲ್ಪ ಉರಿತಾ ಇರುತ್ತೆ. ಸೊ ಈ ಥರ ಎಲ್ಲ ಆಗುತ್ತೆ. ಸೊ ಫೇಸಲ್ಲಿ ನೀವೇ ಕ್ರಿಯೇಟ್ ಮಾಡ್ಕೊಳ್ಬೇಡಿ. ಸೊ ಏನೇ ಮಾಡಿದ್ರೂ ಸೊ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಮುಗಿಸ್ಕೊಳ್ಳಿ. ಸೊ ನೀವೆಲ್ಲ ರಿಮೂವ್ ಆದಮೇಲೆ ಮೇನ್ ಇಂಪಾರ್ಟೆಂಟ್ ಮತ್ತೆ ಫೇಸ್ ವಾಶ್ ಮಾಡಿ. ಫೇಸ್ ವಾಶ್ ಮಾಡಿಬಿಟ್ಟು ಇಲ್ಲ ನೆಕ್ಸ್ಟ್ ಎಲ್ಲ ಫೇಸ್ ಎಲ್ಲ ಡ್ರೈ ಮಾಡಿಕೊಂಡು ಐಸಿಂಗ್ ಮಾಡಬೇಕು. ಸೊ ಐಸ್ ಕ್ಯೂಬಲ್ಲಿ ನೀಟಾಗಿ ಎಲ್ಲ ಕಡೆಯಿಂದ ಮಸಾಜ್ ಮಾಡ್ಕೊಳ್ಳಿ. ಸೊ ಮಸಾಜ್ ಮಾಡಿದ ಆದಮೇಲೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂದರೆ ಸೊ ವಿಟಮಿನ್ ಇ ಕ್ಯಾಪ್ಸೂಲ್. ಸೊ ಇದನ್ನು ತಗೊಂಡು ಇದರಲ್ಲಿ ಡ್ರಾಪ್ಸ್ ಬರುತ್ತಲ್ಲ, ಸೊ ಇದನ್ನು ಫೇಸ್ ಫುಲ್ಲು ಮಸಾಜ್ ಮಾಡಿ, ರಬ್ ಮಾಡಿ. ಸೊ ಆಗ ಏನೇ ರ್ಯಾಷಸ್ ಇದ್ರೂ ಅಥವಾ ಏನೇ ಪಿಂಪಲ್ಸ್ ಆಗೋದಿದ್ರು ಸೊ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಫೇಸಲ್ಲಿ ಇಚ್ಚಿಂಗ್ ಆಗಲ್ಲ, ಉರಿಯಲ್ಲ. ಸೊ ಅವಾಗ ಫೇಸು ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಈಗ ಐಸಿಂಗ್ ಮಾಡೋಣ. ಸೊ ಈಗ ಐಸಿಂಗ್ ಮಾಡೋಣ. ಸೊ ಆಲ್ಮೋಸ್ಟ್ ಇದೆಲ್ರಿಗೂ ಇದ್ದೇ ಇರುತ್ತೆ. ಸೊ ಈ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಸೊ ಬೈ ಮಾಡಿ. ಸೊ ಅದು ನೀಟಾಗಿಲ್ಲ. ಸೊ ಈಗ ನಾನು ಫೇಸ್ ವಾಶ್ ಮಾಡಿಕೊಂಡು ಫೇಸ್ನ ಡ್ರೈ ಮಾಡ್ಕೊಂಡಿದ್ದೀನಿ. ಸೊ ಐಸ್ ಕ್ಯೂಬ್ನ ಮಸಾಜ್ ಮಾಡೋಣ ಫೇಸ್ ಫುಲ್ಲು. ನೀವು ಎಲ್ಲೆಲ್ಲೆಲ್ಲ ರಿಮೂವ್ ಮಾಡಿದರೆ ಸೊ ಅಲ್ಲಿ ನೀಟಾಗಿ ಜೆಂಟಲ್ಲಾಗಿ ಐಸ್ ಕ್ಯೂಬ್ನ ಮಸಾಜ್ ಮಾಡಿ.
ಎಷ್ಟು ಕೂಲಿಂಗ್ ಎಫೆಕ್ಟ್ ಇದೆ ಅಂತ ಅಂದರೆ ಅಷ್ಟು ಕೂಲಿಂಗ್ ಎಫೆಕ್ಟ್ ಇದೆ. ಆ್ಯಂಡ್ ನಾನು ಸಿ ಮೈ ಫೇಸ್ ಎಷ್ಟು ಗ್ಲೋಯಿಂಗಾಗಿ ಕಾಣಿಸ್ತಿದೆ. ಸೊ ಇದು ಮೇಕಪ್ ಬೇಸ್ ಸ್ಟೆಪ್ ಬೈ ಸ್ಟೆಪ್ ಟ್ಯುಟೋರಿಯಲ್ ಅಂತ ಅಂದ್ಕೊಳ್ಳಿ. ಸೊ ಐಸಿಂಗ್ ಈಸ್ ಬೆಸ್ಟ್ ಇಂಪಾರ್ಟೆಂಟ್ ಫಾರ್ ಫೇಸ್. ಆ್ಯಂಡ್ ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಆಗಿದ್ರು ಕೂಡ, ಆಯಿಲಿ ಸ್ಕಿನ್ ಆಗಿದ್ರು ಕೂಡ ಎಲ್ಲ ಮೇಕಪ್ ಕ್ಲಿಯರಾಗಿ ಕೂರುತ್ತೆ. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆ್ಯಂಡ್ ರ್ಯಾಷಸ್ ಆಗಲ್ಲ. ತುಂಬ ಚೆನ್ನಾಗಿ ಫೇಸ್ ಗ್ಲೋಯಿಂಗಾಗಿ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಇದನ್ನು ಸ್ವಲ್ಪ ಡ್ರೈ ಆಗಲಿಕ್ಕೆ ಒಂದು 2 ಮಿನಿಟ್ಸ್ ಹಾಗೆ ಬಿಟ್ಟು ಮತ್ತೆ ಡ್ರೈ ಕ್ಲಾತಿಂದ ಫೇಸ್ನ ಒರೆಸ್ಕೊಳ್ಳಿ. ಆ್ಯಂಡ್ ನೀವು ಎಷ್ಟು ಮಸಾಜ್ ಮಾಡ್ತೀರಾ ಫೇಸಿಗೆ ಐಸಿಂಗ್ ಆದಮೇಲೆ ಅಷ್ಟು ಬೆನಿಫಿಟ್ಸ್, ಅಷ್ಟು ಗ್ಲೋಯಿಂಗಾಗಿ ಕಾಣಿಸುತ್ತೆ, ಅಷ್ಟು ಫೇಸ್ ಕ್ಲಿಯರಾಗಿ ಕಾಣಿಸುತ್ತೆ. ಅದು ಡೈಲಿ ಮಾಡಿದ್ರು ಕೂಡ ಏನೂ ರಾಂಗ್ ಆಗಲ್ಲ. ಸೊ ಇನ್ನೂ ಫೇಸ್ ಕ್ಲಿಯರಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಎಲ್ಲರೂ ಸೆಲೆಬ್ರಿಟೀಸ್ ಅಂತ ಅಂದ್ಕೊಂಡ್ರು ಆಲ್ಮೋಸ್ಟ್ ಎಲ್ಲರೂ ಐಸಿಂಗ್ ಮಾಡ್ಕೊಳ್ತಾರೆ ಬಿಕಾಸ್ ಆಫ್ ಸ್ಕಿನ್ ಗ್ಲೋಯಿಂಗ್ ಪರ್ಪಸ್. ಸೊ ಇದನ್ನು ಹಾಗೆ 2 ಮಿನಿಟ್ಸ್ ಬಿಟ್ಟು ಮತ್ತೆ ವಾಪಸ್ ಬರ್ತೀನಿ. ನೆಕ್ಸ್ಟ್ ಎಲ್ಲ ಫೇಸ್ ಎಲ್ಲ ಡ್ರೈ ಮಾಡಿಕೊಂಡು ಮಾಯ್ಶ್ಚರೈಸರ್ ಹಚ್ಕೊಳ್ಳೋಂಗಿದ್ರೆ ಹಚ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಹೇಳಿದ್ನಲ್ಲ ವಿಟಮಿನ್ ಇ ಕ್ಯಾಪ್ಸೂಲ್. ಸೊ ಇದನ್ನು ನಿಮ್ಮ ಫೇಸ್ ಫುಲ್ಲು ಅಪ್ಲೈ ಮಾಡ್ಕೊಳ್ಳಿ. ಸೊ ನಾನೀಗ ಯೂಸ್ ಮಾಡಲ್ಲ. ಸೊ ಅದರಿಂದ ನಾನು ಈ ಥರ ಒಂದು ಶೀಟ್ನ ತೊಗೊಂಬಿಡಿ. ನೀವು ಅಪ್ಲೈ ಮಾಡಿದಾಗೆಲ್ಲ ಸೊ ಯೂಸ್ ಆಗುತ್ತೆ. ತುಂಬ ಬೆನಿಫಿಟ್ಸ್ ಕೂಡ ನಿಮ್ಮ ಫೇಸ್ಗೆ. ನೀವು ಯಾವ ರೀತಿ ಟ್ಯಾಬ್ಲೆಟ್ಸ್ನ ತಗೊಳ್ತಿರೋ ಒಳಗಡೆ ಯಾವ ರೀತಿ ಸೊಲ್ಯೂಷನ್ ಸಿಗುತ್ತೋ ಸೊ ಹಂಗೆ ಔಟ್ಸೈಡ್ ಕೂಡ ಫೇಸ್ಗೆ ತುಂಬ ಹೆಲ್ತಿಯಾಗಿ ವರ್ಕ್ ಆಗುತ್ತೆ, ಯೂಸ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.